Welcome to iPatrix. Today discuss about and the 73 digit number coding and decoding. ಇವತ್ತಿನ ಈ ವಿಡಿಯೋದಲ್ಲಿ 73ನೇ ನಂಬರ್ಗೆ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ಡಿಕೋಡಿಂಗ್ ಮಾಡೋಣ. ಮೊದಲನೇದಾಗಿ 73 ಇನ್ ದಿಸ್ ಪ್ಯಾರಡಿಕಲ್ ಟೇಬಲ್ನಲ್ಲಿ 73ನೇ ಧಾತು ಎಂದರೆ ಇಲ್ಲಿ ಪ್ಯಾರಡಿಕಲ್ ಟೇಬಲ್ ಇದೆ ನೋಡಿ, 10th ಬುಕ್ಸ್ ವೆಬ್ಸೈಟ್ ಲಾಸ್ಟ್ ಪೇಜಸ್ ಇದೆ ಅಲ್ವಾ, ಈ ಥರ ಕಾಣಿಸ್ತಿದೆ ಅಲ್ವಾ. ಇದನ್ನು ಸ್ವಲ್ಪ ಅವಾಗ ರಿವಿಷನ್ ಮಾಡ್ತೀರಿ. ಇದು SSCಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ಪ್ಯಾರಡಿಕಲ್ ಟೇಬಲ್. ಆಧುನಿಕ ಆವರ್ತ ಕೋಷ್ಟಕದ 73ನೇ ಧಾತು ಪರಮಾಣು ಸಂಖ್ಯೆ 73ನೇ ಹೊಂದಿರೋದು ಟ್ಯಾಂಟಲಮ್. ಟ್ಯಾಂಟಲಮ್ ಎಂದರೇನು, ಇದು ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದೊಂದು ಗಟ್ಟಿಯಾದ ಅಪರೂಪದ ಬೂದು ಬಣ್ಣದ ಲೋಹ ಆಗಿದೆ. ಇದೊಂದು ಯಾವುದು ಟ್ಯಾಂಟಲಮ್. ಇದು ತುಕ್ಕು ಹಿಡಿಯುವುದನ್ನು ನಿಯಂತ್ರಿಸುತ್ತದೆ ಮತ್ತು ಆಮ್ಲದಿಂದ ಬೇಗನೆ ಹಾನಿಯಾಗುವುದಿಲ್ಲ. ಇವಾಗ ತುಕ್ಕು ಅನುಕೂಲ ರಸ್ಟಿಂಗ್ ಆಫ್ ಐರನ್ ಅಂತ ಬರ್ತದೆ ಕಾನ್ಸೆಪ್ಟ್. ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಕಬ್ಬಿಣದ ಆಕ್ಸೈಡೀಕರಣ ಪರಿಣಾಮದಿಂದಾಗಿ ಕಬ್ಬಿಣವು ತುಕ್ಕು ಹಿಡಿಯುತ್ತದೆ. ಕಬ್ಬಿನ ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ತೂಕವು ಹೆಚ್ಚಾಗುತ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಇನ್ನು ತುಕ್ಕಿನ ರಾಸಾಯನಿಕ ಸೂತ್ರ ಅಂತ ಬರ್ತದೆ Fe2O3 2H2O. ಇದನ್ನು SS ಎಕ್ಸಾಮಲ್ಲಿ ಕೇಳಿರ್ತಾರೆ. ಈ ಕಬ್ಬಿಣಕ್ಕೆ ಕ್ರೋಮಿಯಂ ಎಂಬುದನ್ನು ಮಿಶ್ರಣ ಮಾಡಿದರೆ ಅದು ರಸ್ಟಿಂಗ್ ಅಂದರೆ ತುಕ್ಕು ಹಿಡಿಯುವುದಿಲ್ಲ. ಈ ಕಬ್ಬಿಣಕ್ಕೆ ಮತ್ತೆ ಸತುವಿನ ಲೇಪನ ಮಾಡ್ತಾರೆ, ಅದರಿಂದ ತುಕ್ಕು ಹಿಡಿಯುವುದನ್ನು ನಿಯಂತ್ರಿಸಬಹುದು. ಒಂದು ಕ್ರೋಮಿಯಂ ಮಿಶ್ರಣ, ಇನ್ನೊಂದು ಸತುವಿನ ಮಿಶ್ರಣವನ್ನು ಎರಡರಿಂದ ಈ ರಸ್ಟಿಂಗ್ ಆಫ್ ದ ಐರನ್ ನಿಯಂತ್ರಿಸಬಹುದು. ನಾವು ಇದರ ಬಗ್ಗೆ ಮಾತಾಡ್ತಿದ್ದು ಟ್ಯಾಂಟಲಮ್. ಟ್ಯಾಂಟಲಮ್ ಪರಮಾಣು ಸಂಖ್ಯೆ 73. ಈ ಟ್ಯಾಂಟಲಮ್ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ. ಎಲೆಕ್ಟ್ರಾನ್, ಮೊಬೈಲ್ ಫೋನ್ಗಳಲ್ಲಿ ಬಳಸುತ್ತಾರೆ. ಇನ್ನು ಎಕ್ಸ್ಪ್ರೆಸ್ಸಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಮೂಳೆಗಳ ಜೋಡಣೆಯಲ್ಲಿ ಟ್ಯಾಂಟಲಮ್ ಅನ್ನು ಬಳಸುತ್ತಾರೆ. ಗೊತ್ತಾ, IC ಭಾರತ ಸಂವಿಧಾನ ಅದರಲ್ಲಿ 73 ನಂಬರ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು ಅಮೆಂಡ್ಮೆಂಟ್. ವಾಟ್ ಇಸ್ ದ 73 ಅಮೆಂಡ್ಮೆಂಟ್ ಅಂತ ಹೇಳ್ತದೆ ಅಂತಂದರೆ 1993 ಜೂನ್ 1 ಜೂನ್ 1ರಂದು 73ನೇ ಸಂವಿಧಾನ ತಿದ್ದುಪಡಿ. ಪ್ರತಿಯೊಂದು ರಾಜ್ಯಗಳಲ್ಲಿ ಏನು ಮಾಡಬೇಕು, ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಬೇಕೆಂದು 73ನೇ ತಿದ್ದುಪಡಿಯು 1993 ಜೂನ್ 1ರಂದು ಹೇಳಿಕೊಡುತ್ತದೆ. 11ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸಿ ಪಂಚಾಯಿತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ಕಲ್ಪಿಸಿಕೊಡುತ್ತದೆ. ಯಾವುದು 73 ಅಮೆಂಡ್ಮೆಂಟ್ ಆ್ಯಕ್ಟ್. ಮಹಿಳೆಯರಿಗೆ ಯಾವ ರೀತಿ ಸ್ಥಾನಮಾನ ಕೊಡಬೇಕು, ಮಹಿಳೆಯರಿಗೆ ಸ್ಥಾನಮಾನ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟ ಸಂವಿಧಾನಾತ್ಮಕ ತಿದ್ದುಪಡಿ ಅಂದರೆ 73 ತಿದ್ದುಪಡಿ. ಪಂಚಾಯಿತಿಗಳ ಅಧಿಕಾರ, ಹೊಣೆಗಾರಿಕೆ ಮುಂತಾದ ವಿಷಯಗಳನ್ನು ಯಾವುದರಲ್ಲಿ ನೋಡಬಹುದಂದರೆ 73ನೇ ತಿದ್ದುಪಡಿ. 73ನೇ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಅಮೆಂಡ್ಮೆಂಟ್ ಆಯಿತು. ಇನ್ನು 73ನೇ ವಿಧಿ ಅಂಡ್ 5ನೇ ಭಾಗ ಇಂದ ಯೂನಿಯನ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದೆ. ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಇವಾಗ ನೋಡೋಣ. ಆ್ಯಂಡ್ 73 ಇಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಲಾಸ್ಟ್ 2 ಡಿಜಿಟ್ 73 ಇದೆ. ಬಂಗಾಳದ ಗವರ್ನರ್ ಜನರಲ್ನಾಗಿ ಮಾಡಲಾಯಿತು. ಪ್ರಥಮವಾಗಿ ಗವರ್ನರ್ ಜನರಲ್ ಆಗಿ ಬಂದವರೇ ವಾರನ್ ಹೆಸ್ಟಿಂಗ್ ಆಗಿದ್ದಾರೆ. ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪಿಸಲಾಯಿತು. ಯಾರಿದ್ರು ಅವಾಗ ಸರ್ ಎಲಿಜಾ MP ಅಂತ ಇರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟಿಷ್ ಸರ್ಕಾರದ ನಿಯಂತ್ರಣವನ್ನು ಹೆಚ್ಚಿಗೆ ಮಾಡ್ತೈತ್ರಿ. ಯಾವುದು 73 ರೆಗ್ಯುಲೇಟಿಂಗ್ ಆ್ಯಕ್ಟ್ 2 ಡಿಜಿಟ್ ನಂಬರ್ 73. ಆ್ಯಂಡ್ ಮರೇ ಸ್ವಲ್ಪ ಸೈನ್ಸ್ಗೆ ಬರೋಣ. 73 ಟ್ಯಾಂಟಲಮ್ ನೋಡಿದ್ವಿ. ಅನ್ನ +1 ಮಾಡಿದ್ರೆ 74 ಬರುತ್ತೆ. 74 ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಾವು ಮೊದಲಕ್ಕೆ ಯೂಸ್ ಮಾಡ್ತಿದ್ದ ಬಲ್ಬ್ನಲ್ಲಿರುವಂಥ ಟಂಗ್ಸ್ಟನ್ನಿನ ಪರಮಾಣುವಿನ ಸಂಖ್ಯೆ 74 ಆಗಿದೆ. 1873ಯಲ್ಲಿ ಗುಲಾಮಗಿರಿ